ತನಿಖೆ ಆಗಲಿ, ಮುಂದೆ ಯಾರು ತಪ್ಪಿಸ್ತಾರೆ ಅಂತ ಗೊತ್ತಾದ್ಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ, ಅವ್ರು ಮಾಡೋಣ. ಸರ್, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ಅಂದರೆ ಈ ರೀತಿ ಸೆಲೆಬ್ರೇಷನ್ ಆಗಬಾರ್ದಿತ್ತು, ಅದು ಆಗಿದೆ. ಅಲ್ಲ, ಘಟನೆ ಬಿಡಿ ಸರ್, ಘಟನೆ ಆಯಿತು, ಆದರೆ ಈ ರೀತಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಪರ್ಮಿಷನ್ ಸರ್ಕಾರ ಕೊಟ್ಟಿದ್ರ ಬಗ್ಗೆ ನೋಡಿ, ಅದೇ ತನಿಖೆ ಆಗಬೇಕು. ಇನ್ನೂ ಭಾಳಷ್ಟು ಗೊಂದಲ ಇದೆ. ಅಲ್ಲ, ಸರ್ಕಾರದ ನಡೆ ಬಗ್ಗೆ ನಿಮ್ಮ ವೈಯಕ್ತಿಕ ಎಲ್ಲ ಯಾರು ಪೊಲೀಸರಿಗೆ ಗೊತ್ತಾಯ್ತಾ, ನಮಗೆ ಗೊತ್ತಾಯ್ತಾ, ಅವ್ರೇನು ನಮ್ಮ ಪರ್ಮಿಷನ್ ಮಾಡಿದಾರೆ, ಈಗ ಇನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇಲ್ಲಿವರೆಗೆ ಕನ್ಫ್ಯೂಷನ್ ಇದೆ. ತನಿಖಾ ವರದಿ ಮುಖ್ಯಮಂತ್ರಿಗಳು ಫ್ಲಾಗ್ ಹಿಡ್ಕೊಂಡು ರಸ್ತೆಯಲ್ಲಿ ಅದನ್ನೇ ಈಗ ತನಿಖಾ ವರದಿಯಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾವು ಕೊಟ್ಟಿದ್ದೆ ಒಬ್ರು ಹೇಳ್ತಾರೆ, ಕೊಟ್ಟಿಲ್ಲ ಒಬ್ರು ಹೇಳ್ತಾರೆ. DCM ಅವರು ಫ್ಲಾಗ್ ಇಟ್ಕೊಂಡು ರಸ್ತೆಯಲ್ಲಿ ತಿರುಗಾಡ್ತಾರೆ ಸರ್, ಕಾರಲ್ಲಿ. ಹಾಗಾಗಿ ಕೇಳ್ತಾ ಇರೋದು ಸರ್. ನೋಡಿ, ಅದು ಅವ್ರ ವೈಯಕ್ತಿಕ ವಿಚಾರ. ಈಗ ಫ್ಲಾಗ್ ಹಿಡಿಬಾರ್ದು, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿಲ್ಲ ಅದು. ಆದರೆ ಇದು ಗೊಂದಲ ಆಗಿರೋದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ವಿಧಾನಸೌಧದಲ್ಲಿ ಈಗ 20ರಿಂದ 25 ಜನಕ್ಕೆ PWD ಅನುಮತಿ ಕೊಟ್ಟಿದ್ದು ಸ್ಟೇಜ್ ಮೇಲೆ, ಜಾಸ್ತಿ ಇದ್ರು ಅನ್ನೋದು ಕೂಡ ಒಂದು ಆರೋಪ ಇದೆ ಸರ್. ಹೌದಾ ಸರ್? ಎಷ್ಟು ಜನಕ್ಕೆ ಇದೆಲ್ಲ ನೋಡಿ ತನಿಖೆಯಿಂದನೇ ಹೊರಗೆ ಬರಬೇಕು. ಪರ್ಮಿಷನ್ ಎಷ್ಟು ಜನ ಆಯಿತು, ಎಷ್ಟು ಜನ ಹೋದ್ರು, ಅವ್ರಿಗೆ ಯಾರು ಬಿಟ್ಟರು.